back to our YouTube channel. ಏನಂದ್ರೆ ಪ್ರೋಗ್ರಾಮು ನಾನು ಯಶಸ್ ಮನೆಗೆ ಬಂದಿದ್ದೆ. ಎಲ್ಲಿ ಯಶಸ್ಸು ಕಾಣಿಸ್ತಾ ಇಲ್ಲ ಅಂತ ನೋಡಬೇಡಿ. ನೋಡಿ ಇಲ್ಲೇ ಕುಂತಿದ್ದಾನೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೋತೀನಿ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತು ನಾವು ಒಂದು ವಿಡಿಯೋ ನೋಡ್ತಿದ್ದೀವಿ. ಬನ್ನಿ ಅದನ್ನು ತೋರಿಸ್ತೀನಿ. ಯಾವುದಪ್ಪ ವಿಡಿಯೋ? ಈಗ ನೋಡಿ ಇಲ್ಲಿ, ಈಗ ನಾವು ಒಂದು ಹಾರರ್ ವಿಡಿಯೋ ಮೇಲೆ ರಿಯಾಕ್ಷನ್ ಕೊಡ್ತಿದ್ದೀವಿ. ಹಾರರ್ ವಿಡಿಯೋನ ಇದು? ಓ ಮೈ ಗಾಡ್, ಮಾಡಿದ್ದೀವಿ ನೋಡಿ. ಇಲ್ಲೇ ಇದನ್ನ ಮೆಷಸ್ಸು ನಾವು ಈಗ ವಿಡಿಯೋ ಚೂಸ್ ಮಾಡಿದ್ದೀವಿ ಒಂದು. ಈಗ ಅದ್ರ ಮೇಲೆ ನಾನು ಮತ್ತು ನಮ್ಮ ಹುಡುಗ ರಿಯಾಕ್ಷನ್ ಕೊಡ್ತೀವಿ. ಬನ್ನಿ ನೋಡೋಣ ಗೈಸ್. ಈಗ ಎಲ್ಲ ರೆಡಿಯಾಗಿದೆ ನಮ್ಮ ಕಡೆ. ಈಗ ಬರೀ ಕ್ಲಿಪ್ ಆನ್ ಮಾಡಬೇಕು ಮತ್ತು ನಾವು ರಿಯಾಕ್ಷನ್ ಕೊಡಬೇಕು. ಬನ್ನಿ ನೋಡೋಣ. Or so I've been experiencing some really weird things going on in the house that have prevented me from actually recording videos. Paranormal activity. Now this is not a joke. Okay, I've got complete. ನಾವು ಜೋಕ್ ಮಾಡ್ತೀವಿ ಅನ್ಕೊಂಡ್ರಣ. ಏನಣ್ಣ ನೀವು ಈಗ ಗೊತ್ತಾಯ್ತು ನಿಮ್ಮ ಮನೇಲಿ ತುಂಬ ಪ್ರಾಬ್ಲಮ್ಸ್ ಐತೆ, ನಿಮ್ಮ ಮನೆಯವ್ರು ಚೆಚ್ತಿರ್ಬೋದು, ನಮ್ಗೇನು ಗೊತ್ತಣ್ಣ. ಆದರೆ ಈಗ ಸದ್ಯಕ್ಕೆ ನೀವು ವಿಡಿಯೋ ಕ್ಲಿಪ್ ತರಿಸಿ ಇವೆಲ್ಲ ಬಿಟ್ಬಿಟ್ಟು ಇದು ಮೊದಲನೇ ಕ್ಲಿಪ್ಪು. ಒಂದು ನಿಮಿಷ ತಮ್ಮ, ಇದು ನಮಗೂ ಗೊತ್ತು. ಗ್ರೀನ್ ಕಲರ್ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರೆ, ನಮಗೂ ಗೊತ್ತು. ನಮ್ಮನ್ನೆಲ್ಲ ಸುಮ್ಮನೆ ಪೊಂಗಿಸ್ತಾರೆ ಇದನ್ನ. ಇಲ್ಲಿ ನೋಡಿ ಗೈಸ್, ನೀವು ಇವೆಲ್ಲ ನೋಡಿ, ಇಲ್ಲಿ ನೋಡಿ, ಇದನ್ನ ನೋಡಿ, ಫುಲ್ ಓಪನ್ ಅಪ್ ಆಗಿ ಹೇಳ್ಬಿಟ್ಟೆ ಇವೆಲ್ಲ ಸುಳ್ಳು ಅಂತ. ಅಲ್ಲಿ ನೋಡಿ, something moved that toy box and there's clearly nobody there. But not only did it ಎಂತರು ಇವರು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಎಷ್ಟು ದಿನ ಅಂತ ಉಸ್ಕೊಂಡಿರ್ತೀರ ಅಣ್ಣ? ಎಲ್ಲಿದ್ರಿ ನೀವು ಇಷ್ಟು ದಿನ? So take a look at this one. ಗೈಸ್ ಬನ್ನಿ ಇಲ್ಲಿ ನೋಡಿ. ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಈ ಕೈಗಳು ನೋಡಿ. ಇದನ್ನು ನೀವು ಎಡಿಟಿಂಗ್ ಅಂತಿದ್ದೀರಾ ಅಥವಾ ಇದನ್ನು ನೀವು ಗೋಸ್ಟ್ ಅಂತ ನಂಬ್ಕೊಬಿಡ್ತಿದ್ದೀರಾ ಹೇಳಿ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕೆ ಮಧ್ಯದಲ್ಲಿ ನಿಲ್ಲಿಸ್ತೆ ಅಂತ ಅನ್ಕೋಬೇಡಿ. ನಿಮ್ಗೆ ಇನ್ನೊಬ್ಬಂದು ತೋರಿಸ್ಬೇಕು. ನಮ್ಮದೇ ಎಂಟಿ ಹುಡುಗ ಬರಪ್ಪ. ಏನೇ ವಿಷ್ಣು, ಇವತ್ತು ಒಂದು ಬೇರೆ ಚಾನಲ್ ಐತೆ, ಎಂಟಿ ಹುಡುಗರ ಅಂತಾನೆ ಹೆಸರು. ಎಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡೋಣ. ಈಗ ಬನ್ನಿ ಕಂಟಿನ್ಯೂ ಮಾಡೋದ. ಸಾಕು, ಬನ್ನಿ ಗೈಸ್, ಇವನು ಮುಂದಿನ ಪುಂಗದೆಲ್ಲ ನೋಡೋದ. ಹಾಂ, ಇಲ್ಲಿ ನೋಡೋಣ. ದೆವ್ವ ಅಂತ, ಅದು ದೆವ್ವ ಆದರೆ ಕ್ಲಿಯರಾಗಿ ಹಿಂದೆ ಎಳಿತದೆ. ಹಿಂಗೊಂದು ಅಲ್ಲಿ ಇಲ್ಲಿ ತೋರಿಸ್ತೀನಿ. ಈಗ ಅವೆಲ್ಲ ಆದಮೇಲೆ ಅದು ತಲೆ ಸಿಚ್ಕೊಂಡು ಹಿಂಗಂತ ಇತ್ತು. ಹಣ ಎದುರ್ಕೊಂಡು ಬಿಟ್ಟೆ. ತಿರ್ಗಾ ಹಂಗೆ ಹೇಳ್ಬಿಡ್ತು. ಬರೀ ಸೌಂಡ್ ಮಾಡ್ಬಿಟ್ಟು ಹೋಗ್ಬೇಕಂತ ಅವ್ರು ಹೇಳಿದ್ರೆ ನಾವು ಮಿಸ್ಟೇಕಾಗಿ ಎಳ್ದು ಬಿಟ್ಟಿತ್ತೇನೋ. ಅಲ್ಲಿ ಪ್ಯಾಂಟ್ ಹಾಕ ಓಡಾಡ್ತೈತಿದ್ದೆ. ತಿರ್ಗಾ ಹಂಗೆ ಹೇಳ್ಬಿಡ್ತು. ಬರೀ ಸೌಂಡ್ ಮಾಡ್ಬಿಟ್ಟು ಹೋಗ್ಬೇಕಂತ ಅವ್ರು ಹೇಳಿದ್ರೆ ನಾವು ಮಿಸ್ಟೇಕಾಗಿ ಎಳ್ದು ಬಿಟ್ಟಿತ್ತೇನೋ. ಅಲ್ಲಿ ಪ್ಯಾಂಟ್ ಹಾಕ ಓಡಾಡ್ತೈತಿದ್ದೆ. ನೋಡೋದ editing done to it, throwing the toys out of the box. Now the third clip was recorded in the kitchen, and this one's a bit creepy. I will always hear these noises upstairs. ಇಲ್ಲಡಿ ಗೈಸ್, ಇದು ದೆವ್ವ ಏನು ಮಾಡಕ್ಕೆ ಹೋಯ್ತೈತಿ ಗೊತ್ತಾ? ಪಾಪ ಅವನು ಹೊಟ್ಟೆ ಹಸ್ಕೊಂಡವನಲ್ಲ, ಅದಕ್ಕೆ ಅಡುಗೆ ಮಾಡಕ್ಕೈತಿ. ಈಗ ಇನ್ನೂ ಒಂದು ತೋರಿಸ್ತಾನಂತೆ ನೋಡಿ. Why is there a bike on the ground?
jackass. When have you ever seen a ghost ride a bike? ಒಂದು ನಿಮಿಷ ಅಣ್ಣ, ಇಲ್ಲಿ ನೋಡಿ ಅಣ್ಣ, ಗೋಸ್ಟ್ ಅಂದರೆ ಈ ಸೈಕಲ್ ಮುಂದಿನ ಭಾಗನ ಕಾಣಿಸ್ಬೇಕಲ್ವಾ, ಇದು ಕ್ಲಿಯರ್ ಆಗಿ ಗೊತ್ತೈತೆ. ಇದು ಒಂದು ದೆವ್ವ ಅಲ್ಲ, ಇದು ಗ್ರೀನ್ ಸ್ಕ್ರೀನ್ ಎಡಿಟಿಂಗ್ ಅಂತ. ಯಾಕಂದರೆ ಇಲ್ಲಿ ನೋಡಿ, ಈ ಪಾಟು ಮಾಯ ಪೂರ ಮಾಯ ಮಾಡಾಕ್ಬಿಟ್ಟವನೆ. ಇದು ಭೂತ ಸೈಕಲ್ ಓಡಿಸ್ತಿಲ್ಲ, ಇದು ಭೂತದ ಸೈಕಲ್ಲು. ಏನಂತೀರ ನೀವು? ಆಮೇಲೆ ಈ ಪುಂಗ್ರಾಜ ಏನಂತ ಅವ್ನು ಕೇಳಿಸ್ಕೊಳ್ಳಿ. No explanation for this clip. And I suppose just a minute ago I was criticizing the ghost. I assumed its day-to-day activities were quite boring. ಬನ್ನಿ ಇಲ್ಲಿ ಅವ್ನು ಏನಂತಿರೋದಂದ್ರೆ, ಇವೆಲ್ಲ ಎಕ್ಸ್ಪ್ಲನೇಷನ್ ಇಲ್ಲ, ನಾನು ಏನು ಮಾಡಲಿ ನಂಗೆ ಗೊತ್ತಾಯ್ತಾನೆ ಇಲ್ಲ, ಇವೆಲ್ಲ ಬೋರಿಂಗ್ ಅಂತ ಇವನಿಗೆ. ಎಡಿಟೆಡ್ ಕಣ, ಅದಕ್ಕೆ ಬೋರಿಂಗ್ ಅನ್ನಿಸ್ತಿರೋದು. I suppose the ghost agrees with that as well, because now instead of closing doors, it decided to go outside and start riding bikes and whatnot. But we just caught possibly the craziest ghost clip on camera. Oh my god, craziest! ಅಯ್ಯೋ ಎಂತ ಕ್ರೇಜಿ ಅಂದ್ರೆ ಎಡಿಟಿಂಗ್ ಕ್ರೇಜಿಯೆಸ್ಟ್ ಕ್ಲಿಪ್ ಇದು. ಇಷ್ಟೇ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಗಂಟ ಕೀಪ್ ವಾಚಿಂಗ್. ಬಾಯ್. ಅಷ್ಟೇ.